ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಜನವರಿ 7 2022ರ ಪ್ರಚಲಿತ ಘಟನೆಗಳನ್ನು ನೋಡೋಣ. ಸೊ ನಿಮಗೆ ಗೊತ್ತಿರಲಿ, ನಾನು ಪ್ರತಿದಿನ ಕನ್ನಡದ ಪ್ರಜಾವಾಣಿ ಸೇರಿದಂತೆ ವಿವಿಧ ಪೇಪರ್ ಮತ್ತು ಇಂಗ್ಲೀಷ್ನ ದಿ ಹಿಂದೂ ಪೇಪರ್ ಸೇರಿದಂತೆ ವಿವಿಧ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರತಿದಿನ ನಿಮ್ಮ ಮುಂದೆ ತರ್ತಾ ಇರ್ತೇನೆ. ಸೊ ಪ್ರತಿಯೊಂದು ಕ್ವಶನ್ನು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ವಿಡಿಯೋ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿ. ಹಾಗಾದರೆ ಕ್ವಶ್ಚನ್ ನಂಬರ್ 1 ನೋಡಿ, ಇದು ಪ್ರಜಾವಾಣಿ ಪೇಪರ್ನ ಮಾಹಿತಿಯಾಗಿರುತ್ತದೆ. ನೋಡಿ, ವಿಚ್ ಮಿನಿಸ್ಟ್ರಿ ಹ್ಯಾಸ್ ಸೆಟ್ ಅಪ್ 6 ಟಾಸ್ಕ್ ಫೋರ್ಸ್ ಆನ್ 6G ಟೆಕ್ನಾಲಜಿ. ನೋಡಿ, ಯಾವ ಕೇಂದ್ರ ಸಚಿವಾಲಯವು 6G ತಂತ್ರಜ್ಞಾನದಲ್ಲಿ 6 ಕಾರ್ಯಪಡೆಗಳನ್ನು ಸ್ಥಾಪಿಸಿದೆ? ವೆರಿ ಇಂಪಾರ್ಟೆಂಟ್. ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ, ಸಂವಹನ ಸಚಿವಾಲಯ ಇತ್ತೀಚೆಗೆ ಭಾರತಕ್ಕೆ 6G ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದರ ಒಂದು ದೃಷ್ಟಿಯಿಂದ 6 ತರಹದ ಕಾರ್ಯಪಡೆಗಳನ್ನು ಸ್ಥಾಪನೆ ಮಾಡಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಟಾಪಿಕ್ ಇದು. ನೋಡಿ, ಮಾಹಿತಿಯ ಪ್ರಕಾರ 5Gಗೂ ಮೊದಲು 6G ಚಿಂತೆಯನ್ನು ಮಾಡ್ತಾ ಇದೆ. ನೋಡಿ, 5Gಯಿಂದ 6Gಗೆ ಭಾರತ ಮುಂದುವರಿತಾ ಇದೆ. ಇದರ ಒಂದು ಮಾಹಿತಿ ನೋಡೋದಾದರೆ ನೋಡಿ, 5G ತಂತ್ರಜ್ಞಾನ ಸೌಲಭ್ಯವು ಇನ್ನೂ ನಮಗೆ ಲಭ್ಯವಿಲ್ಲ. ಈಗಿರುವಾಗ 6G ತಂತ್ರಜ್ಞಾನ ಸೌಲಭ್ಯಗಳನ್ನು ಕುರಿತು ಚರ್ಚೆ ನಡೆಸಿರುವುದೇಕೆ ಎನ್ನುವ ಪ್ರಶ್ನೆಯನ್ನು ಹಲವಾರು ಕೇಳುತ್ತಾರೆ. ಆದರೆ 6G ಚರ್ಚೆಗೆ ಸೀಮಿತವಾಗಿಲ್ಲ. ಹಲವಾರು ದೇಶಗಳು ಈ ತಂತ್ರಜ್ಞಾನ ಅಭಿವೃದ್ಧಿಗೆಂದು ಸಾವಿರಾರು ರೂಪಾಯಿ ಕೋಟಿ ಬಂಡವಾಳವನ್ನು ಹೂಡಲಿಕ್ಕೆ ಮುಂದಾಗಿವೆ. ಸೊ ತಂತ್ರಜ್ಞಾನ ಕುರಿತು ಸಂಶೋಧನೆ, ಅಭಿವೃದ್ಧಿ ಮತ್ತು ಕಾರ್ಯಯೋಜನೆ ರೂಪಿಸಲು ತಜ್ಞರ ಸಮಿತಿಗೆ ಸಂಬಂಧಿಸಿದಂಥ 6 ಕಾರ್ಯಪಡೆಗಳನ್ನು ನೇಮಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಹಾಗಾದರೆ ನೋಡಿ, ಪ್ರಸ್ತುತ ಅಮೆರಿಕದಲ್ಲಿ ವಿಜ್ಞಾನಿಗಳು ಮತ್ತು ಸಂಶೋಧಕರಿಗೆ 6G ತಂತ್ರಜ್ಞಾನ ಅಭಿವೃದ್ಧಿಗಾಗಿ ಅಗತ್ಯವಾಗುವ 95 ಗಿಗಾ ಹರ್ಟ್ಜ್ದಿಂದ 3 ಟೆರಾ ಹರ್ಟ್ಜ್ ಸ್ಪೆಕ್ಟ್ರಮ್ನಲ್ಲಿ 21.2 ಗಿಗಾ ಹರ್ಟ್ಜ್ ತರಂಗಾಂತರವನ್ನು ಅಲ್ಲಿಯ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರವು ನೀಡಿದೆ. ವೆರಿ ಇಂಪಾರ್ಟೆಂಟ್ ಇದು ಮಾಹಿತಿ. ನೋಡಿ, 5G 6G ಕೆಲವು ಪ್ರಮುಖ ವ್ಯತ್ಯಾಸಗಳನ್ನು ನೀವು ತಿಳ್ಕೋಬೇಕು. ಇದು ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿ. ನೋಡಿ, 5G ನೋಡಿ, ಇದನ್ನ ಕೇಳ್ತಕ್ಕಂಥ ಚಾನ್ಸಸ್ ಇದೆ. 5G ಸೌಲಭ್ಯವು ಬಳಸಿದಾಗ ಇದು ನೋಡಿ 1 ಸೆಕೆಂಡಿಗೆ 1ರಿಂದ 20 ಗಿಗಾಬೈಟ್ಗಳವರೆಗೆ ಡೇಟಾ ಸಂವಹನ, ಅಥವಾ ಅಂದರೆ 1 ಸೆಕೆಂಡಲ್ಲಿ 5Gಯಲ್ಲಿ ನೀವು 1ರಿಂದ 20 GB ಒಂದು ವಿಡಿಯೋ ಇರತಕ್ಕಂಥ ವಿಡಿಯೋನ ಅಪ್ಲೋಡ್ ಮಾಡಬಹುದು ಮತ್ತು ಡೌನ್ಲೋಡ್ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಒಳಗೊಂಡಿರ್ತದೆ. ಕೇವಲ 1 ಸೆಕೆಂಡಲ್ಲಿ 5G ತಂತ್ರಜ್ಞಾನ ಅಳವಡಿಸಿದ್ದಾರೆ. ಓಕೆ, ಇದು 1ರಿಂದ 20 ಗಿಗಾಬೈಟ್ವರೆಗೆ ಇದರ ಒಂದು ಮಾಹಿತಿ ಮಾಡಬಹುದು ಎಂಬತಕ್ಕಂಥ ಮಾಹಿತಿ ನೀಡಿದೆ. ಇನ್ನು 6G ಬಂದರೆ ನೋಡಿ, 6G ಬಂದರೆ ಸೌಲಭ್ಯ ಬಳಕೆಗೆ ಬಂದಾಗ ಇದು 1 ಸೆಕೆಂಡಿಗೆ ಟೆರಾಬೈಟ್, ಓಕೆ, ಟೆರಾಬೈಟ್ ಅಂದರೆ 1000 ಗಿಗಾಬೈಟ್ ಮತ್ತು ಅದಕ್ಕಿಂತ ಹೆಚ್ಚಿನವರೆಗೆ ಡೇಟಾ ಸಂವಹನ ಮಾಡಲು ಸಾಧ್ಯವಾಗುತ್ತದೆ ಎಂಬತಕ್ಕಂಥ ಪ್ರಮುಖ ಮಾಹಿತಿಯನ್ನು ನೀಡಿದೆ. ಓಕೆ, ಸೊ ನಮ್ಮಲ್ಲಿ ಈಗ 5G ಇದೆ ಅಂತ ಹೇಳ್ತಾ ಇದ್ದಾರೆ, ಆದರೆ ಅದು ಇರೋದೇ 4G, ಇನ್ನು 5Gಗೆ ಬಂದಿಲ್ಲ. 5G ನೋಡಿ 1 ಸೆಕೆಂಡಿಗೆ 1ರಿಂದ 20 GB ಇರತಕ್ಕಂಥ ಒಂದು ವಿಡಿಯೋ ಆಗಿರ್ಬೋದು, ಏನಾದರೂ ಮಾಹಿತಿ ಆಗಿರ್ಬೋದು, ಅದನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಬೋದು ಮತ್ತು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಬೋದು. ಇನ್ನು 6G ಬಂದುಬಿಟ್ರೆ ಅದು 1 ಟೆರಾಬೈಟ್. 1 ಟೆರಾಬೈಟ್ ಅಂದರೆ 1000 GB, ಓಕೆ, 1000 ಗಿಗಾಬೈಟ್ ಅಥವಾ 1000 GB ಅಂತ ಹೇಳ್ತೀವಿ. ಸೊ ಅಥವಾ ಅದಕ್ಕಿಂತ ಹೆಚ್ಚು. ಓಕೆ, ಸೊ ಈಗ ಅಮೆರಿಕದಲ್ಲಿ ಲಭ್ಯವಿರುವ ಅತಿ ವೇಗದ 4G ಸೌಲಭ್ಯದಲ್ಲಿ ಸೆಕೆಂಡಿಗೆ ಅಮೆರಿಕದಲ್ಲಿ 30 ಮೆಗಾಬೈಟ್ MB ಅಂತ ಹೇಳ್ತೀವಿ, 30 MBಗಳವರೆಗೆ ಡೇಟಾ ಸಂವಹನ ಮಾಡಲು ಸಾಧ್ಯವಾಗುತ್ತಿದೆ. ಸೊ 1 ಗಿಗಾಬೈಟ್ ಅಂದರೆ ಸುಮಾರು 1000 ಮೆಗಾಬೈಟ್ಗಳಷ್ಟಾಗಿರುತ್ತದೆ ಮತ್ತು 1 ಟೆರಾಬೈಟ್ ಅಂದರೆ 10 ಲಕ್ಷ ಗಿಗಾಬೈಟ್ಗಳಷ್ಟಾಗಿರುತ್ತದೆ. ನೋಡಿ, ಇವೆಲ್ಲ ತುಂಬ ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಸೊ ನೋಡಿ, ಈ ಒಂದು ಮಾಹಿತಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನ್ಪಿಟ್ಕೊಳ್ಳಿ ಇದು. ಹಾಗಾದರೆ ನೋಡಿ, 5G ಸೌಲಭ್ಯವನ್ನು ನೀವು ಬಳಸಿದಾಗ ಇದು ಸುಮಾರು ಒಂದು ನೀವು ಕಾಲ್ ಮಾಡಿದಾಗ ಇದು ನೋಡಿ, ಕರೆ ಮಾಡಿದಾಗ ನಿಮಗೆ 1ರಿಂದ 5 ಮಿಲಿ ಸೆಕೆಂಡ್ಗಳ ವಿಳಂಬವಾಗಬಹುದು. ಅಂದರೆ ನೀವು ಕಾಲ್ ಮಾಡಿದಾಗ ಸ್ವಲ್ಪ ಟೈಮ್ ತೆಗೆದುಕೊಂಡು ಕಾಲ್ ಹೋಗುತ್ತದೆ.
ಆದರೆ 6G ಸೌಲಭ್ಯವು ನಿಮಗೆ ದೊರೆತಾಗೆ ಅದರ 1ರಿಂದ 5 ಮಿಲಿ ಸೆಕೆಂಡ್ ಇದ್ದದ್ದು ಕೇವಲ 0.1 ಮಿಲಿ ಸೆಕೆಂಡ್ಗಳಲ್ಲಿ ವಿಳಂಬವಾಗದೆ ಕಾಲ್ ರೀಚ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ನೋಡಿ, ಈ ತರಹದ ಸೂಕ್ಷ್ಮ ಕ್ವೆಶ್ಚನ್ಗಳು ನಿಮಗೆ ತುಂಬ ಇಂಪಾರ್ಟೆಂಟು. 6Gಯಲ್ಲಿ ಈ ಕೆಳಗಿನ ಎಷ್ಟು ಸೆಕೆಂಡಿನಲ್ಲಿ ಕಾಲ್ ಬೇರೆಯವರಿಗೆ ರೀಚ್ ಆಗಬಹುದು ಎಂಬತಕ್ಕಂಥ ಕ್ವೆಶ್ಚನ್ ಕೂಡ ಕೇಳತಕ್ಕಂಥ ಚಾನ್ಸಸ್ ಇದೆ. ನೋಡಿ, 5G ಒಂದು ಸೌಲಭ್ಯವನ್ನು ಸ್ಮಾರ್ಟ್ ಫೋನ್ಗಳು, IoT ಸೆನ್ಸರ್ಗಳು ಮತ್ತು ಡ್ರೋನ್ಗಳಲ್ಲಿ ಬಳಸಬಹುದಾದರೆ 6G ಸೌಲಭ್ಯವನ್ನು ಇವೆಲ್ಲದರ ಜೊತೆಯಲ್ಲಿ IoT, ರೋಬೋಟಿಕ್ಸ್, ಅಗತ್ಯವಾದ ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್ ತಂತ್ರಜ್ಞಾನ, ಕ್ಲೌಡ್, ಸ್ಮಾರ್ಟ್ ವಿಡಿಯೋ ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ಮಾಹಿತಿ ತಂತ್ರಜ್ಞಾನದ ಸುರಕ್ಷತೆಗೆ ಅಗತ್ಯವಾದ CRAS ಮತ್ತು ತಂತ್ರಜ್ಞಾನ, ಮೆದುಳು ಮತ್ತು ಕಂಪ್ಯೂಟರ್ ಸಂವಹನ ವ್ಯವಸ್ಥೆ, ವಿಸ್ತರಿಸಲಾಗುವ ರಿಯಾಲಿಟಿ ತಂತ್ರಜ್ಞಾನ, ಮಾನವ ದೇಹದಲ್ಲಿ ಬಳಸಲಾಗುವ ಸ್ಮಾರ್ಟ್ ಹಾಗೂ 3D ಮುದ್ರಣ ತಂತ್ರಜ್ಞಾನದಿಂದ ತಯಾರಿಸಲಾದ ಹೃದಯ, ಮೂತ್ರಪಿಂಡ, ಯಕೃತ್ತು ಮೊದಲಾದ ಅಂಗಾಂಶ ನಿರ್ವಹಣೆ, ಹೀಗೆ ಹಲವು ಕಡೆಗಳಲ್ಲಿ ಇದನ್ನು ಬಳಸ್ತಕ್ಕಂಥ ಚಾನ್ಸಸ್ ಇದೆ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವೆಶ್ಚನ್ನು ಸ್ನೇಹಿತರೆ, ಅದು ನೆನ್ಪಿಟ್ಕೊಳ್ಳಿ. ಹಾಗಾದರೆ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ ಬನ್ನಿ. ನೋಡಿ, ಈ 6G ತಂತ್ರಜ್ಞಾನದ 6ನೇ ತಲೆಮಾರಿನ ಅಥವಾ 6G ತಂತ್ರಜ್ಞಾನದ ಮೇಲೆ ಟೆಕ್ನಾಲಜಿ ಇನ್ನೋವೇಷನ್ ಗ್ರೂಪ್ ಏನಿದೆ, TIG ಅಡಿಯಲ್ಲಿ ದೂರಸಂಪರ್ಕ ಇಲಾಖೆ DOT ಏನಿದೆ, ಇದು 6 ಶೈಕ್ಷಣಿಕ ಚಾಲಿತ ಕಾರ್ಯಪಡೆಗಳನ್ನು ರಚಿಸಿದೆ. ಈ ಪಡೆ ಇದು ಉದ್ಯಮದ ಪ್ರಾತಿನಿಧ್ಯವನ್ನು ಕೇವಲ ಸಾಂಕೇತಿಕವಾಗಿ ಮಾಡುತ್ತದೆ. ಈ ಇಲಾಖೆಯು ಮಾರ್ಚ್ 31, 2022 ಒಳಗೆ ತಕ್ಷಣದ ವಿತರಣೆಯನ್ನು ಕಡ್ಡಾಯಗೊಳಿಸಿದೆ. ಇದರಲ್ಲಿ ವಿಶ್ವದಾದ್ಯಂತ 6G ಚಟುವಟಿಕೆಗಳು ಮತ್ತು ಸಾಮರ್ಥ್ಯಗಳ ಮ್ಯಾಪಿಂಗ್ ಮತ್ತು ಭಾರತದ ಸಾಮರ್ಥ್ಯಗಳ ಕುರಿತು ಶ್ವೇತಪತ್ರಿಕೆಯನ್ನು ಸೇರಿಸಿದೆ. ಇದರಲ್ಲಿ ವೆರಿ ಇಂಪಾರ್ಟೆಂಟ್. ನೋಡಿ, ಈ 6 ಕಾರ್ಯಪಡೆಗಳ ಗುಂಪನ್ನು ದೂರಸಂಪರ್ಕ ಇಲಾಖೆಯ ಯೋಜನೆಯಡಿ TIG ಈ ಯೋಜನೆಯನ್ನು ಜಾರಿಗೆ ತಂದಿದೆ. ಪ್ರಸ್ತುತ ಸಂವಹನ ಸಚಿವಾಲಯ ದೇವಿಸಿನ್ಹಾ ಜಿಸಿಂಗ್ ಬಾಯ್ ಚೌಹಾಣ್. ಸೊ ಇವರ ಕ್ಷೇತ್ರ ಗುಜರಾತ್ ಖೇಡಾ. ಓಕೆ, ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವೆಶ್ಚನ್ ಇದು ಕೂಡ ಪ್ರಜಾವಾಣಿ ಪೇಪರ್ನ ಮಾಹಿತಿಯಾಗಿದೆ. ನೋಡಿ, ವಿಚ್ ಬ್ಯಾಂಕ್ ರಿಲೀಸಸ್ ಫ್ರೇಮ್ವರ್ಕ್ ಫಾರ್ ಸ್ಮಾಲ್ ವ್ಯಾಲ್ಯೂ ಆಫ್ಲೈನ್ ಡಿಜಿಟಲ್ ಪೇಮೆಂಟ್. ನೋಡಿ, ಇದನ್ನು ನಿನ್ನೆಯ ದಿನ ಈ ಕ್ವೆಶ್ಚನ್ಗೆ ನಾನು ಈ ಪೇಪರ್ನ ಮಾಡಿದ್ದೀನಿ. ಆದರೆ ಕ್ವೆಶ್ಚನ್ ಈ ರೀತಿಯಾಗಿರ್ತಕ್ಕಂಥ ಕ್ವೆಶ್ಚನ್ನು ಕೂಡ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ನೋಡಿ, ಸಣ್ಣ ಮೌಲ್ಯದ ಆಫ್ಲೈನ್ ಡಿಜಿಟಲ್ ಪಾವತಿಗಳಿಗಾಗಿ ಯಾವ ಬ್ಯಾಂಕ್ ಫ್ರೇಮ್ವರ್ಕನ್ನು ಬಿಡುಗಡೆ ಮಾಡಿದೆ? ಸೊ ಅದಕ್ಕೆ ಸರಿಯಾದಂಥ ಉತ್ತರ ನಿಮಗೆ ಗೊತ್ತಿರಲಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ, RBI ಏನಿದೆ, ಈ ಸಣ್ಣ ಮೌಲ್ಯದ ಆಫ್ಲೈನ್ ಡಿಜಿಟಲ್ ಪಾವತಿಗಳಿಗಾಗಿ ಫ್ರೇಮ್ ವರ್ಕನ್ನು ಬಿಡುಗಡೆ ಮಾಡಿದೆ. ಸೊ ಇದರ ವ್ಯಾಲ್ಯೂ 200 ರೂಪಾಯಿ ಇರುತ್ತದೆ. ಅಂದರೆ ನಿನ್ನೆ ದಿನ ಈ ಆರ್ಟಿಕಲನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವೆಶ್ಚನ್ ಇದು. ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕ್ ಏನಿದೆ, RBI, ಗ್ರಾಮೀಣ ಮತ್ತು ಅರೆ-ನಗರ ಪ್ರದೇಶಗಳಲ್ಲಿ ಡಿಜಿಟಲ್ ವಹಿವಾಟುಗಳನ್ನು ತಳ್ಳಲು ಕಾರ್ಡ್ಗಳು, ವ್ಯಾಲೆಟ್ಗಳು, ಮೊಬೈಲ್ ಸಾಧನಗಳು ಇತ್ಯಾದಿಗಳನ್ನು ಬಳಸಿಕೊಂಡು ಆಫ್ಲೈನ್ ಮೋಡ್ನಲ್ಲಿ ಸಣ್ಣ ಮೌಲ್ಯದ ಡಿಜಿಟಲ್ ಪಾವತಿಗಳನ್ನು ಸುಲಭಗೊಳಿಸಲು ಆ ಚೌಕಟ್ಟನ್ನು ಬಿಡುಗಡೆ ಮಾಡಿ ಆದೇಶವನ್ನು ಹೊರಡಿಸಿದೆ. ಸೊ ಇದರ ವಹಿವಾಟಿನ ಮೇಲಿನ ಮಿತಿ 200 ರೂಪಾಯಿ ಆಗಿರ್ತದೆ ಅಂತಕ್ಕಂಥದ್ದು ನಿನ್ನೆಯನ್ನು ನಾನು ಹೇಳಿದ್ದೆ. ಹಾಗಾದರೆ ಪ್ರಸ್ತುತ RBIನ ಪ್ರಧಾನ ಕಚೇರಿ ಇರುವುದು ಮುಂಬೈಯಲ್ಲಿ. RBIನ ಗವರ್ನರ್ ಶಕ್ತಿಕಾಂತ್ ದಾಸ್, RBIನ ಡೆಪ್ಯೂಟಿ ಗವರ್ನರ್ ಮಹೇಶ್ ಕುಮಾರ್ ಜೈನ್ ಮತ್ತು M ರಾಜೇಶ್ವರ್ ರಾವ್, ಮೈಕಲ್ ಪಾತ್ರ ಮತ್ತು T ರವಿಶಂಕರ್. ಸೊ ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವೆಶ್ಚನ್ ಅದು. ಈ ಕ್ವೆಶ್ಚನ್ನು ಇಂಡಿಯಾ ಟುಡೇ ಪೇಪರ್ನ ಪ್ರಮುಖ ಮಾಹಿತಿಯಾಗಿರುತ್ತದೆ. ನೋಡಿ, ಹೂ ಲಾಂಚ್ NEET NEAT ಅಂದರೆ ಆ ನೀಟ್ ಬೇರೆ ಈ ನೀಟ್ ಬೇರೆ, NEET ಅಲ್ಲ, NEAT ನೀಟ್ 3.0 ಆ್ಯಂಡ್ AICTE ಪ್ರಿಸ್ಕ್ರೈಬ್ಡ್ ಟೆಕ್ನಿಕಲ್ ಬುಕ್ಸ್ ಇನ್ ರೀಜನಲ್ ಲ್ಯಾಂಗ್ವೇಜ್. ನೋಡಿ, ಪ್ರಾದೇಶಿಕ ಭಾಷೆಗಳಲ್ಲಿ ನೀಟ್ ಅಂದರೆ ತಂತ್ರಜ್ಞಾನಕ್ಕಾಗಿ ರಾಷ್ಟ್ರೀಯ ಶೈಕ್ಷಣಿಕ ಒಕ್ಕೂಟ 3.0 ಮತ್ತು AICTE ಅಂದರೆ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ
ಸೂಚಿಸಿದ ತಾಂತ್ರಿಕ ಪುಸ್ತಕವನ್ನು ಯಾರು ಇತ್ತೀಚೆಗೆ ಪ್ರಾರಂಭಿಸಿದ್ದಾರೆ? ಸೊ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದಂಥ ಉತ್ತರ ದೇವೇಂದ್ರ ಪ್ರಧಾನ್ ಸೊ ಧರ್ಮೇಂದ್ರ ಪ್ರಧಾನ್ ಅಂತ ಹೇಳ್ತೀವಿ. ಇವರು ಪ್ರಾದೇಶಿಕ ಭಾಷೆಗಳಲ್ಲಿ ಒಂದು ನೀಟ್ 3.0 ಎಂಬತಕ್ಕಂಥ ಒಂದು ಪುಸ್ತಕವನ್ನು AICTE ಸೂಚಿಸಿದ ತಾಂತ್ರಿಕ ಪುಸ್ತಕವನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದೆ. ಓಕೆ, ಸೊ ನೋಡಿ, ಯೂನಿಯನ್ ಎಜುಕೇಷನ್ ಮಿನಿಸ್ಟರ್ ಲಾಂಚಸ್ AICTE ಪ್ರಿಸ್ಕ್ರೈಬ್ಡ್ ಬುಕ್ಸ್ ಇನ್ ರೀಜನಲ್ ಲ್ಯಾಂಗ್ವೇಜಸ್ ನೀಟ್ 3.0. ಓಕೆ, ನೀಟ್ 3.0 ಎಂಬತಕ್ಕಂಥ ಬುಕ್ಸನ್ನು ಇವರು ಪ್ರಾದೇಶಿಕ ಭಾಷೆಗಳಲ್ಲಿ ಯೂನಿಯನ್ ಮಿನಿಸ್ಟರ್ ಏನಿದ್ದಾರೆ ಧರ್ಮೇಂದ್ರ ಪ್ರಧಾನ್ ಈ ಒಂದು ಬುಕ್ಕನ್ನು ರಿಲೀಸ್ ಮಾಡಿದ್ದಾರೆ. ಓಕೆ, ಹಾಗಾದರೆ ಈ ಬುಕ್ಸು ಏನೇನು ಒಳಗೊಂಡಿದೆ ಅಂತ ನೋಡೋದಾದರೆ, ನೋಡಿ ಈ ಕ್ವಶನ್ನ ಈ ರೀತಿಯಾಗಿ ಕೂಡ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ನೋಡಿ, ಮಿನಿಸ್ಟ್ರಿ ಆಫ್ ಎಜುಕೇಷನ್ ಹ್ಯಾಸ್ ರೀಸೆಂಟ್ಲಿ ಅನೌನ್ಸ್ಡ್ ಎ ನ್ಯೂ ಇನಿಷಿಯೇಟಿವ್ ಟು ಪ್ರೊವೈಡ್ ಟು ಬೆಸ್ಟ್ ಡೆವಲಪ್ಡ್ EdTech. So, okay, EdTech solutions and courses to students on a single platform. What is the name of these solutions? ನೋಡಿ, ಶಿಕ್ಷಣ ಸಚಿವಾಲಯವು ಇತ್ತೀಚೆಗೆ ಒಂದೇ ವೇದಿಕೆಯಲ್ಲಿ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾಗಿ ಅಭಿವೃದ್ಧಿಪಡಿಸಿದ EdTech ಪರಿಹಾರಗಳು ಮತ್ತು ಅಂದರೆ ಒಂದು ಬಿಡಿಸಲಾಗದಂತಹ ಸಮಸ್ಯೆಗಳು ಏನಿರ್ತವೆ ಅದಕ್ಕೆ ನಾವು EdTech ಅಂತ ಹೇಳ್ತೀವಿ. ಸೊ EdTech ಪರಿಹಾರಗಳು ಮತ್ತು ಕೋರ್ಸ್ಗಳನ್ನು ಒದಗಿಸಲು ಹೊಸ ಉಪಕರಣವನ್ನು ಪ್ರಕಟಿಸಿದೆ. ಹಾಗಾದರೆ ಈ ಪರಿಹಾರದ ಹೆಸರೇನು ಅಂತ ಕೇಳಿದರೆ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ನೀಟ್ 3.0 ಎಂಬತಕ್ಕಂಥ ಪುಸ್ತಕ ಇದಾಗಿದೆ. ಇದು ವಿದ್ಯಾರ್ಥಿಗಳಿಗೋಸ್ಕರನೇ ಈ ಪುಸ್ತಕವನ್ನು ಕೇಂದ್ರದ ಶಿಕ್ಷಣ ಸಚಿವಾಲಯ ಈ ಬುಕ್ಸನ್ನು ರಿಲೀಸ್ ಮಾಡಿದೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೋಡಿ, ಕೇಂದ್ರ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಏನಿದ್ದಾರೆ, ಶಿಕ್ಷಣ ಸಚಿವಾಲಯವು ನೀಟ್ ಅಂದರೆ ತಂತ್ರಜ್ಞಾನಕ್ಕಾಗಿ ರಾಷ್ಟ್ರೀಯ ಶೈಕ್ಷಣಿಕ ಒಕ್ಕೂಟ ಅಂತ ಹೇಳ್ತೀವಿ. ನೀಟ್ ಅಂದರೆ ಸೊ ಒಂದು 3.0 ನೀಟ್ 3.0 ಪ್ರಾರಂಭಿಸಿತು. ಇದು ವಿದ್ಯಾರ್ಥಿಗಳಿಗಾಗಿ ಅತ್ಯುತ್ತಮ ಅಭಿವೃದ್ಧಿಪಡಿಸಿದ EdTech ಪರಿಹಾರಗಳು ಮತ್ತು ಕೋರ್ಸ್ಗಳನ್ನು ಒದಗಿಸಲು ಒಂದೇ ವೇದಿಕೆಯಾಗಿದೆ. ಓಕೆ, ನೋಡಿ, ವಿದ್ಯಾರ್ಥಿಗಳಿಗೆ ಒಂದು ಕ್ಲಿಷ್ಟವಾಗಿರ್ತಕ್ಕಂತಹ ಒಂದು ಸೊಲ್ಯೂಷನ್, ಒಂದು ಕಷ್ಟವಾಗಿರ್ತಕ್ಕಂಥ ಕ್ವಶನ್ ಆಗಿರ್ಬೋದು, ಇಲ್ಲ ಯಾವುದೇ ತೊಂದರೆ ಆಗಿರ್ಬೋದು, ಅವುಗಳನ್ನು ನಿವಾರಣೆ ಮಾಡಲೆಂದೇ ಕೇಂದ್ರ ಶಿಕ್ಷಣ ಸಚಿವಾಲಯವು ನೀಟ್ 3.0 ಎಂಬತಕ್ಕಂಥ ಬುಕ್ಸನ್ನು ರಿಲೀಸ್ ಮಾಡಿದೆ. ಸೊ ಅವರು ನೋಡಿ, AICTE ಅಂದರೆ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ನಿಗದಿತ ತಾಂತ್ರಿಕ ಪುಸ್ತಕಗಳನ್ನು ಪ್ರಾದೇಶಿಕ ಭಾಷೆಗಳಲ್ಲಿ ಅಂದರೆ ಆಯಾ ರಾಜ್ಯ ಆಯಾ ಭಾಷೆಗಳಲ್ಲಿ ಇದನ್ನು ರಿಲೀಸ್ ಮಾಡಲಾಗಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇದು. ಇನ್ನು ನೋಡಿ, ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವರು ಮತ್ತು ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವರು. ಪ್ರಸ್ತುತ ಇವರೊಂದು ಕ್ಷೇತ್ರ ಒಡಿಸ್ಸಾದ ದಿಯೋಗರ್ ಆಗಿದೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವೆರಿ ಇಂಪಾರ್ಟೆಂಟ್ ಈ ಕ್ವಶನ್ನು ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರ್ನ ಪ್ರಮುಖ ಮಾಹಿತಿಯಾಗಿದೆ. ನೋಡಿ, ಕ್ರಿಪ್ಟೋ ವೈರ್ ಲಾಂಚ್ ದ ಇಂಡಿಯಾಸ್ ಫಸ್ಟ್ ಇಂಡೆಕ್ಸ್ ಆಫ್ ಕ್ರಿಪ್ಟೋ ಕರೆನ್ಸೀಸ್ ಡ್ಯಾಶ್. ನೋಡಿ, ಕ್ರಿಪ್ಟೋ ವೈರ್ ಏನಿದೆ ಇದು ಭಾರತದ ಮೊದಲ ಕ್ರಿಪ್ಟೋ ಕರೆನ್ಸಿಗಳ ಡ್ಯಾಶ್ ಸೂಚ್ಯಂಕವನ್ನು ಬಿಡುಗಡೆ ಪ್ರಾರಂಭಿಸಿದೆ. ಸೊ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಸರಿಯಾದಂಥ ಉತ್ತರ IC15. ಓಕೆ, IC15 ಎಂಬತಕ್ಕಂತಹ ಕ್ರಿಪ್ಟೋ ಕರೆನ್ಸಿಗಳ ಸೂಚ್ಯಂಕವನ್ನು ಬಿಡುಗಡೆ ಮಾಡಿದೆ ಮೊಟ್ಟ ಮೊದಲ ಬಾರಿಗೆ ಕ್ರಿಪ್ಟೋ ವೈರ್. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ನೋಡಿ, ಮಾಹಿತಿಯ ಪ್ರಕಾರ ನೋಡಿ, ಕ್ರಿಪ್ಟೋ ವೈರ್ ಲಾಂಚಸ್ ಇಂಡಿಯಾಸ್ ಫಸ್ಟ್ ಇಂಡೆಕ್ಸ್ ಟು ಮೆಜರ್ ಪರ್ಫಾರ್ಮೆನ್ಸ್ ಆಫ್ ಟಾಪ್ ಕ್ರಿಪ್ಟೋ ಕರೆನ್ಸೀಸ್. ನೋಡಿ, ಟಾಪ್ ಕ್ರಿಪ್ಟೋ ಕರೆನ್ಸೀಸ್ ಬಗ್ಗೆ ಈ ಒಂದು ಸೆನ್ಸಸ್ ಆಗಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ ಇದು. ನೋಡಿ, ಉನ್ನತ ಕ್ರಿಪ್ಟೋ ಕರೆನ್ಸಿಗಳ ಕಾರ್ಯಕ್ಷಮತೆಯನ್ನು ಅಳೆಯಲು ಕ್ರಿಪ್ಟೋ ವೈರ್ ಏನಿದೆ ಇದು ಭಾರತದ ಮೊದಲ ಸೂಚ್ಯಂಕವನ್ನು ಪ್ರಾರಂಭಿಸಿದೆ. ಅದು IC15 ಮಾರುಕಟ್ಟೆ ಬಂಡವಾಳೀಕರಣದ ನಿಯಮದ ಒಂದು ಆಧಾರಿತ ವಿಶಾಲ ಮಾರುಕಟ್ಟೆ ಸೂಚ್ಯಂಕವಾಗಿದೆ. ಇದು ವಿಶ್ವದ ಪ್ರಮುಖ ಕ್ರಿಪ್ಟೋ ವಿನಿಮಯ ಕೇಂದ್ರಗಳಲ್ಲಿ ಪಟ್ಟಿ ಮಾಡಲಾದ ಟಾಪ್ 15 ವ್ಯಾಪಕವಾಗಿ ವ್ಯಾಪಾರ ಮಾಡುವ ಕ್ರಿಪ್ಟೋ ಕರೆನ್ಸಿಗಳ ಕಾರ್ಯಕ್ಷಮತೆಯನ್ನು
ಟ್ರ್ಯಾಕ್ ಮಾಡುತ್ತದೆ ಮತ್ತು ಅಳೆಯುತ್ತದೆ ಈ IC-15 ಎಂಬತಕ್ಕಂಥದ್ದು. ನೋಡಿ ಈ IC-15 ಎಂಬುದು ಒಂದು ಅಂತ ಕೇಳಿ ಇದು ಕ್ರಿಪ್ಟೋ ಕರೆನ್ಸಿಗಳ ಒಂದು ಕಾರ್ಯಕ್ಷಮತೆಯನ್ನು ಅಳಿತಕ್ಕಂಥ ಒಂದು ಸೂಚ್ಯಂಕ ಆಪ್ಷನ್ ಕೊಡ್ಬೋದು. ಓಕೆ, ಇತ್ತೀಚೆಗೆ ಕ್ರಿಪ್ಟೋ ಕರೆನ್ಸಿಗಳ ಕಾರ್ಯಕ್ಷಮತೆಯನ್ನು ಅಳೆಯಲು ಕ್ರಿಪ್ಟೋ ವೈರ್ ಈ ಕೆಳಗಿನ ಯಾವ ಸೂಚ್ಯಂಕವನ್ನು ಆಧರಿಸಿದೆ ಅಂತಂದರೆ ನೋಡಿ IC-15 ಅಂತ ಹೇಳ್ತೀವಿ. ನೋಡಿ ಈ ಕ್ರಿಪ್ಟೋ ಕರೆನ್ಸಿಗಳಲ್ಲಿ ಬಿಟ್ಕಾಯಿನ್ ಇದೆ, ಎಥೀರಿಯಮ್ ಮತ್ತು ಬೈನಾನ್ಸ್ ನಾಣ್ಯ, ಸೊಲಾನಾ, ಕಾರ್ಡನೋ, ರಿಪ್ಪಲ್, ಟೆರ್ರಾ, ಡಾಗ್ ಕಾಯಿನ್, ಸಿಬಾ ಇನು ಸೇವೆ ಇದರಲ್ಲಿ ಸೇರಿವೆ. ಇನ್ನು ಸೂಚ್ಯಂಕದ ಮೂಲ ಮೌಲ್ಯವು 10,000ಕ್ಕೆ ಹೊಂದಿಸಲಾಗಿದೆ ಮತ್ತು ಮೂಲ ದಿನಾಂಕ 1 ಏಪ್ರಿಲ್ 2018 ಆಗಿದೆ. ವೆರಿ ಇಂಪಾರ್ಟೆಂಟ್. ನೋಡಿ ಇದು ಜನವರಿ 1, 2022ರಂತೆ IC-15 ಸೂಚ್ಯಂಕವು ಮುಕ್ತ ಮೌಲ್ಯ 71,463.30 ಪಾಯಿಂಟ್ಗಳಲ್ಲಿದೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ತುಂಬ ಇಂಪಾರ್ಟೆಂಟ್ ಈ ಕ್ವಶನ್ನು ದಿ ಹಿಂದೂ ಪೇಪರ್ನ ಪ್ರಮುಖ ಮಾಹಿತಿಯಾಗಿದೆ. ನೋಡಿ, ವಿಚ್ ಸ್ಟೇಟ್ ಬಿಕಮ್ ದ ಫಸ್ಟ್ LPG ಎನೇಬಲ್ ಅಂಡ್ ಸ್ಮೋಕ್ ಫ್ರೀ ಇಂಡಿಯನ್ ಸ್ಟೇಟ್? ನೋಡಿ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ ಇದು. ಯಾವ ರಾಜ್ಯವು ಮೊದಲ LPG ಸಕ್ರಿಯಗೊಳಿಸಿದ ಅಥವಾ ಸಕ್ರಿಯ ಅಂದರೆ ಜಾರಿಗೊಳಿಸಿದ ಮತ್ತು ಹೊಗೆಮುಕ್ತ ಭಾರತೀಯ ಮೊದಲ ರಾಜ್ಯವಾಗಿದೆ? ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶವು ಇತ್ತೀಚೆಗೆ LPG ಸಕ್ರಿಯಗೊಳಿಸಿದ ಮತ್ತು ಹೊಗೆ ಮುಕ್ತ ಅಂದರೆ ಸ್ಮೋಕ್ ಫ್ರೀ ಇಂಡಿಯನ್ ಸ್ಟೇಟ್ ಆಗಿರತಕ್ಕಂಥ ಮೊಟ್ಟ ಮೊದಲ ಸ್ಟೇಟ್ ಇದಾಗಿದೆ. ನೋಡಿ HP ಬಿಕಮ್ಸ್ ಇಂಡಿಯಾಸ್ LPG ಎನೇಬಲ್ ಆ್ಯಂಡ್ ಸ್ಮೋಕ್ ಫ್ರೀ ಸ್ಟೇಟ್ ಫಸ್ಟ್. ಓಕೆ, ಅವರೇ ಮೆನ್ಷನ್ ಮಾಡಿದ್ದಾರೆ ಪೇಪರಲ್ಲಿ, ನೋಡ್ಕೊಳ್ಳಿ ಫಸ್ಟ್ ಅಂತ. ನೋಡಿ ಹಿಮಾಚಲ ಪ್ರದೇಶವು ಮೊದಲ LPG ಅಂದರೆ ನೋಡಿ ದ್ರವಿತ ಪೆಟ್ರೋಲಿಯಂ ಅನಿಲ ಅಂತ ಹೇಳ್ತೀವಿ. ಓಕೆ, ಸಕ್ರಿಯಗೊಳಿಸಿದ ಮತ್ತು ಹೊಗೆಮುಕ್ತ ಭಾರತೀಯ ರಾಜ್ಯವಾಗಿದೆ. ಈ ಯಶಸ್ಸನ್ನು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಂದರೆ PMUY ಯೋಜನೆ ಮತ್ತು ಹಿಮಾಚಲ ಪ್ರದೇಶ ಸರ್ಕಾರದ ಹಿಮಾಚಲ ಪ್ರದೇಶ ಸರ್ಕಾರದ ಮುಖ್ಯಮಂತ್ರಿ ಗೃಹಿಣಿ ಸುವಿಧಾ ಯೋಜನೆ ಇದಕ್ಕೆ ಬೆಂಬಲವನ್ನು ನೀಡಿವೆ. ಇನ್ನು PMUY ಯೋಜನೆಯು ಹೊಗೆಯಿಂದ ಉಂಟಾಗುವ ಕಾಯಿಲೆಗಳನ್ನು ತೊಡೆದುಹಾಕಲು ಮತ್ತು ಒಳಾಂಗಣ ಮಾಲಿನ್ಯದಿಂದ ದೇಶದ ಮಹಿಳೆಯರನ್ನು ಮುಕ್ತಗೊಳಿಸುವ ಗುರಿಯನ್ನು ಹೊಂದಿದೆ. GSY ಉದ್ದೇಶವು PMUY ಅಡಿಯಲ್ಲಿ ಒಳಗೊಳ್ಳದ ಕುಟುಂಬಗಳನ್ನು ಒಳಗೊಳಿಸುತ್ತದೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿದೆ. ನೋಡಿ ಈ ಕ್ವಶನನ್ನು ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಮುಖ್ಯಮಂತ್ರಿ ಗೃಹಿಣಿ ಸುವಿಧಾ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕ್ವಶನ್ ಕೇಳ್ಬೋದು. ಇಲ್ಲ ಅಂದರೆ ಈ ಒಂದು ಯೋಜನೆಯನ್ನು ಜಾರಿಗೆ ತಂದ ರಾಜ್ಯ ಸರ್ಕಾರ ಯಾವುದು ಅಂತ ಕೇಳ್ಬೋದು. ಇಲ್ಲ ಇತ್ತೀಚೆಗೆ LPGಯನ್ನು ಸಕ್ರಿಯಗೊಳಿಸಿದ ಮತ್ತು ಹೊಗೆಮುಕ್ತ ಭಾರತದ ಮೊಟ್ಟ ಮೊದಲ ರಾಜ್ಯವಾಗಿ ಯಾವ ರಾಜ್ಯ ಇತ್ತೀಚೆಗೆ ಈ ಸಾಧನೆ ಮಾಡಿದೆ ಅಂತಕ್ಕಂಥ ಕ್ವಶನ್ನು ಕೂಡ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಹಾಗಾದರೆ ಹಿಮಾಚಲ ಪ್ರದೇಶದ ಬಗ್ಗೆ ನೋಡೋದಾದರೆ ಇಲ್ಲಿನ ಮುಖ್ಯಮಂತ್ರಿ ಜೈರಾಮ್ ಠಾಕೂರ್, ಗವರ್ನರ್ ರಾಜೇಂದ್ರ ಅರ್ಲೇಕರ್. ಇಲ್ಲಿನ ಪ್ರಮುಖ ನದಿಗಳನ್ನು ನೋಡಿಕೊಳ್ಳಿ ಅಂದರೆ ಹಿಮಾಚಲ ಪ್ರದೇಶದ್ದು. ಇಲ್ಲಿನ ಪ್ರಮುಖ ಅರಣ್ಯಗಳನ್ನು ಕೂಡ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಈ ಕ್ವಶನ್ನು ಕೂಡ ದಿ ಹಿಂದೂ ಪೇಪರ್ನ ಪ್ರಮುಖ ಮಾಹಿತಿಯಾಗಿದೆ ಸ್ನೇಹಿತರೆ. ಓಕೆ, ಹಾಗಾದರೆ ಕ್ವಶನ್ ನೋಡಿ, ವಿಚ್ ಕಂಟ್ರೀಸ್ ಪ್ರೈಮ್ ಮಿನಿಸ್ಟರ್ ಮೊಹಮ್ಮದ್ ಹುಸೇನ್ ರೋಬಲ್ ಹ್ಯಾಸ್ ಬೀನ್ ಸಸ್ಪೆಂಡೆಡ್ ಓವರ್ ಎಲಿಗೇಷನ್ ಆಫ್ ಕರಪ್ಷನ್? ನೋಡಿ ಎಲಿಗೇಷನ್ಸ್ ಆಫ್ ಕರಪ್ಷನ್ ಅಂತ ಹೇಳ್ತೀವಿ. ನೋಡಿ ಭ್ರಷ್ಟಾಚಾರದ ಆರೋಪದ ಮೇಲೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಭ್ರಷ್ಟಾಚಾರದ ಆರೋಪದ ಮೇಲೆ ಯಾವ ದೇಶದ ಪ್ರಧಾನಿ ಅಂದರೆ ನೋಡಿ ಅಧ್ಯಕ್ಷ ಬೇರೆ ಪ್ರಧಾನಿ ಬೇರೆ, ನೋಡಿ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇದೇ ಒಂದು ಅಧ್ಯಕ್ಷ ಕೂಡ ಈ ಒಂದು ಆರೋಪದ ಮೇಲೆ ಸುಮಾರು ಅಧ್ಯಕ್ಷರು ಕೆಳಗೆ ಇಳಿದಿದ್ದಾರೆ, ಅವರನ್ನು ಅಮಾನತು ಮಾಡಲಾಗಿದೆ. ಹಂಗೆಯೇ ಭ್ರಷ್ಟಾಚಾರದ ಆರೋಪದ ಮೇಲೆ ಕೆಳಗಿನ ಯಾವ ದೇಶದ ಪ್ರಧಾನಿಯಾಗಿರ್ತಕ್ಕಂಥ ಮೊಹಮ್ಮದ್ ಹುಸೇನ್ ರುಬಲ್ ಅವರನ್ನು ಅಮಾನತುಗೊಳಿಸಲಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಸೋಮಾಲಿಯಾ ದೇಶದ ಪ್ರಧಾನಿಯಾಗಿರ್ತಕ್ಕಂಥ ಮೊಹಮ್ಮದ್ ಹುಸೇನ್ ಭ್ರಷ್ಟಾಚಾರದ ಆರೋಪದ ಮೇಲೆ
ಅವರನ್ನು ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ. ನೋಡಿ, ಸೋಮಾಲಿಯಾಸ್ ಪ್ರೆಸಿಡೆಂಟ್ ಸಸ್ಪೆಂಡ್ಸ್ ಪ್ರೈಮ್ ಮಿನಿಸ್ಟರ್ ಓವರ್ ಕರಪ್ಷನ್ ಎಲಿಗೇಷನ್ಸ್ ಅಂತ ಹೇಳಿದೆ. ಸೊ ಇವರೇ ಆ ವ್ಯಕ್ತಿಯಾಗಿದ್ದಾರೆ. ನೋಡಿ, ಸೋಮಾಲಿಯಾ ನಿಮಗೆ ಎಲ್ಲಿ ಕಂಡು ಬರುತ್ತದೆ ಅಂತ ನೋಡ್ಕೊಂಬಿಡಿ. ಸೊ ಸೋಮಾಲಿಯಾ ಇಲ್ಲಿ ಕಂಡು ಬರುತ್ತದೆ ನೋಡಿ, ಆಫ್ರಿಕಾ ಖಂಡದ ಒಂದು ಪರ್ಷಿಯನ್ ಕೊಲ್ಲಿ ಈ ಕಡೆಗೆ ಕೆಂಪು ಸಮುದ್ರ ಅಂತ ಏನಿದೆ, ಸೊ ಅದರ ಒಂದು ನಡುವಿನ ಕಾಣ್ತಕ್ಕಂಥ UAE ಕೆಳಗಡೆ, ಈಜಿಪ್ಟ್ನ ಕೆಳಗಡೆ ಈ ಒಂದು ದೇಶ ಕಂಡುಬರುತ್ತದೆ. ಸೊ ಓಕೆ, ಸೊ ಇಲ್ಲಿರ್ತಕ್ಕಂಥ ದೇಶನೇ ಸೋಮಾಲಿಯಾ, ಆಫ್ರಿಕಾ ಖಂಡದಲ್ಲಿ ಕಂಡುಬರುತ್ತದೆ. ನೋಡಿ, ಸೋಮಾಲಿಯಾದ ಅಧ್ಯಕ್ಷರು ಇತ್ತೀಚೆಗೆ ಸೋಮವಾರ ದೇಶದ ಪ್ರಧಾನಮಂತ್ರಿ ಮತ್ತು ಸಾಗರ ಪಡೆಗಳ ಕಮಾಂಡರನ್ನು ಅಮಾನತುಗೊಳಿಸಿದ್ದಾರೆ. ನೋಡಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಸೋಮಾಲಿಯಾದ ಅಧ್ಯಕ್ಷರು ಏನಿದ್ದಾರೆ ಇವರು ಸೋಮಾಲಿಯಾದ ಪ್ರಧಾನಮಂತ್ರಿ ಮತ್ತು ಆತನ ಆ ಒಂದು ಸಾಗರ ಪಡೆಗಳ ಕಮಾಂಡರನ್ನು ಒಂದು ಅಮಾನತುಗೊಳಿಸಿದ್ದಾರೆ, ಅಲ್ಲಿನ ಅಧ್ಯಕ್ಷರು. ಸೊ ಇವರು ರಾಜಕೀಯ ವಿವಾದದಲ್ಲಿ ತೀವ್ರ ಉಲ್ಬಣಗೊಂಡಿದ್ದು, ಕೊಂಬಿನ ಆಫ್ರಿಕಾದಲ್ಲಿ ತೊಂದರೆಗೊಳಗಾದ ರಾಷ್ಟ್ರವನ್ನು ಮತ್ತಷ್ಟು ಅಸ್ಥಿರಗೊಳಿಸುವ ಬೆದರಿಕೆ ಇದೆ. ನೋಡಿ, ಭ್ರಷ್ಟಾಚಾರ ಮತ್ತು ಸಾರ್ವಜನಿಕ ಭೂಮಿ ದುರುಪಯೋಗದ ಆರೋಪದ ಮೇಲೆ ಅಧ್ಯಕ್ಷರಾಗಿರ್ತಕ್ಕಂಥ ಮೊಹಮ್ಮದ್ ಅವರು ಪ್ರಧಾನಿಯಾಗಿರ್ತಕ್ಕಂತಹ ಮೊಹಮ್ಮದ್ ಹುಸೇನ್ ರುಬಲ್ ಅವರನ್ನು ಅಮಾನತುಗೊಳಿಸಿದ್ದಾರೆ. ನೆನ್ಪಿಟ್ಕೊಳ್ಳಿ, ಇವರು ಒಂದು ಸೋಮಾಲಿಯಾದ ಅಧ್ಯಕ್ಷರು ಯಾರು ಅಂದರೆ ಮೊಹಮ್ಮದ್ ಅಂತ ಹೇಳ್ತೀವಿ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ಈ ಕ್ವಶನು ಕೂಡ ದಿ ಹಿಂದೂ ಪೇಪರ್ನ ಪ್ರಮುಖ ಮಾಹಿತಿಯಾಗಿದೆ. ನೋಡಿ, ವಿಚ್ ಸ್ಟೇಟ್ ಗವರ್ನಮೆಂಟ್ ಸ್ಲ್ಯಾಶ್ಡ್ ₹25 ಪರ್ ಲೀಟರ್ ಆನ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಪ್ರೈಸಸ್ ಫಾರ್ 2 ವೀಲರ್ಸ್ ಓನರ್ಡ್ ಬೈ ದ ಪೂರ್. ನೋಡಿ, ಬಡವರ ಒಡೆತನದ ಬಡವರ ಒಡೆತನದ ದ್ವಿಚಕ್ರ ವಾಹನಗಳಿಗೆ ಯಾವ ರಾಜ್ಯ ಸರ್ಕಾರವು ಪ್ರತಿ ಲೀಟರ್ಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ₹25 ಕಡಿತಗೊಳಿಸಿದೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್, ಜಾರ್ಖಂಡ್. ಓಕೆ, ಸೊ ಜಾರ್ಖಂಡ್ ರಾಜ್ಯದ ಮುಖ್ಯಮಂತ್ರಿ ಅಥವಾ ಜಾರ್ಖಂಡ್ ರಾಜ್ಯ ಸರ್ಕಾರವು ಅಲ್ಲಿನ ಬಡವರ ಒಂದು ದ್ವಿಚಕ್ರ ವಾಹನಗಳಿಗೆ ಆಧರಿಸಿ ಪೆಟ್ರೋಲ್ ಮತ್ತು ಡೀಸೆಲ್ನಲ್ಲಿರ್ತಕ್ಕಂಥ ಅವರ ಒಂದಿಗೆ ₹25 ಕಡಿಮೆ ಮಾಡಿದೆ. ಓಕೆ, ಮಾಹಿತಿ ನೋಡಿ. ಪೆಟ್ರೋಲ್ ಡೀಸೆಲ್ ಪ್ರೈಸಸ್ ಟುಡೇ ಆನ್ January 4th, ಚೆಕ್ ರೇಟ್ಸ್ ಇನ್ ಮುಂಬೈ, ದಿಲ್ಲಿ, ಅದರ್ ಒಂದು ಸಿಟೀಸ್ ಅಂತ ಇದೆ. ಸೊ ಇದರ ಒಂದು ಪ್ರೈಸನ್ನು ತಿಳ್ಕೊಂಡು ಜಾರ್ಖಂಡ್ ರಾಜ್ಯದ ನೋಡಿ, ಜಾರ್ಖಂಡ್ ಚೀಫ್ ಮಿನಿಸ್ಟರ್ ಹೇಮಂತ್ ಸೊರೇನ್ ಆ್ಯಸ್ ಅನೌನ್ಸ್ಡ್ ಕನ್ಸೆಷನ್ಸ್ ಅಂದರೆ ನೋಡಿ, ಕನ್ಸೆಷನ್ ನೀಡಿ ₹25 ಅಲ್ಲಿನ ಪೂರ್ ಅಂದರೆ ಬಡವರಿರ್ತಕ್ಕಂಥ ಬಡವರಿಗೆ, ಅವರು 2 ವೀಲರನ್ನು ಹೊಂದಿರಬೇಕು, ಅವ್ರಿಗೆ ₹25 ಕಡಿತಗೊಳಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನು ಸ್ನೇಹಿತರೆ ಅದು. ನೋಡಿ, ಜಾರ್ಖಂಡ್ನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಹೇಮಂತ್ ಸೊರೇನ್ ಅವರು ಗಣರಾಜ್ಯೋತ್ಸವದಿಂದ ರಾಜ್ಯದ ಬಡವರ ಮಾಲೀಕತ್ವದ ದ್ವಿಚಕ್ರ ವಾಹನಗಳಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಲೀಟರ್ಗೆ ₹25 ರಿಯಾಯಿತಿ ಘೋಷಿಸಿದ್ದಾರೆ. ಇನ್ನು ಸೆಪ್ಟೆಂಬರ್ 29ರಂದು ರಾಜ್ಯದಲ್ಲಿ JMM ನೇತೃತ್ವದ ಸಮ್ಮಿಶ್ರ ಸರ್ಕಾರ 2 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಸೊರೇನ್ ಈ ಒಂದು ಮಹತ್ವದ ಘೋಷಣೆಯನ್ನು ಹೊರಡಿಸಿದ್ದಾರೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಈ ಒಂದು ಕ್ವಶನ್ನು ದಿ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ನ ಪ್ರಮುಖ ಮಾಹಿತಿಯಾಗಿದೆ. ನೋಡಿ, ವಾಟ್ ವಾಸ್ ದ ರೆವಿನ್ಯೂ ಕಲೆಕ್ಟೆಡ್ ಫ್ರಮ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಇನ್ ಡಿಸೆಂಬರ್ 2021? ನೋಡಿ, ಡಿಸೆಂಬರ್ 2021ರಲ್ಲಿ ಸರಕು ಮತ್ತು ಸೇವಾ ತೆರಿಗೆಯಿಂದ ಅಂದರೆ GST ಸಂಗ್ರಹಿಸಲಾದ ಆದಾಯ ಎಷ್ಟು ಅಂತ ಕೇಳಿದರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇದು. ಸೊ ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 ಇಸ್ ದ ರೈಟ್ ಆನ್ಸರ್. 1.29 ಲಕ್ಷ ಕೋಟಿ ಅಂತ ಹೇಳ್ತೀವಿ. ಅಂದರೆ 1.29 ಲಕ್ಷ ಕೋಟಿ ರೂಪಾಯಿ ಡಿಸೆಂಬರ್ ಮಂತಲ್ಲಿ ಸರಕು ಮತ್ತು ಸೇವಾ ತೆರಿಗೆಯಿಂದ ಸಂಗ್ರಹಿಸಲಾದ ಆದಾಯ ಇದಾಗಿದೆ.
ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಯಾಕಂದರೆ PSI ಎಕ್ಸಾಮ್ ಇನ್ನೇನು ಬರ್ತಾ ಇದೆಯಲ್ಲ, ಆ ಒಂದು ಎಕ್ಸಾಮ್ಗೆ ಓದ್ತಕ್ಕಂಥವ್ರದ್ದು ಡಿಸೆಂಬರ್ ತಿಂಗಳಲ್ಲಿ ಅಥವಾ ಸೆಪ್ಟೆಂಬರ್ ತಿಂಗಳದ್ದು ಕೇಳಲ್ಲ, ಡಿಸೆಂಬರ್ ತಿಂಗಳಲ್ಲಿ ಎಷ್ಟು ಒಂದು ಆದಾಯ ಬಂದಿದೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು, ಕೇಳತಕ್ಕಂಥ ಚಾನ್ಸಸ್ ಇದೆ. ನೋಡಿ, GST ಕಲೆಕ್ಷನ್ ಅಟ್ ರುಪೀಸ್ 1.25 lakh crore ಇನ್ ಡಿಸೆಂಬರ್. ಓಕೆ, ಡಿಸೆಂಬರಲ್ಲಿ ಇಷ್ಟೊಂದು ಆದಾಯ ಕೇಂದ್ರ ಸರ್ಕಾರಕ್ಕೆ ಹರಿದು ಬಂದಿದೆ. ನೋಡಿ, ಡಿಸೆಂಬರ್ 21ರಲ್ಲಿ ಸಂಗ್ರಹಿಸಲಾದ ಸರಕು ಮತ್ತು ಸೇವಾ ತೆರಿಗೆ ಆದಾಯವು 1.29 ಲಕ್ಷ ಕೋಟಿ ರುಗಿಂತ ಹೆಚ್ಚಿದ್ದು, ಕಳೆದ ವರ್ಷ ಇದೇ ತಿಂಗಳಲ್ಲಿ 13% ಹೆಚ್ಚಾಗಿದೆ. ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಕಳೆದ ವರ್ಷಕ್ಕಿಂತ 13% ಹೆಚ್ಚಾಗಿದೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್. ಸೊ ಎಂದು ಈ ಮಾಹಿತಿಯನ್ನು ಹಣಕಾಸು ಸಚಿವಾಲಯ ತಿಳಿಸಿದೆ. ಇನ್ನು ನವೆಂಬರ್ನಲ್ಲಿ ಸಂಗ್ರಹಣೆಯು ಇಲ್ಲಿ ನವೆಂಬರ್ನಲ್ಲಿ 1.31 ಲಕ್ಷ ಕೋಟಿಗಿಂತ ಹೆಚ್ಚಾಗಿದೆ. ಸೊ ಇದು 1.31 ಲಕ್ಷ ಕೋಟಿಗಿಂತ ಕಡಿಮೆ ಇದ್ದರೂ ಕೂಡ ಮಾರಾಟವಾದ ಸರಕುಗಳು ಮತ್ತು ಸಲ್ಲಿಸಿದ ಸೇವೆಗಳ ಆದಾಯವು ಶೇಕಡ ರು 1 ಲಕ್ಷ ಕೋಟಿಗೂ ಹೆಚ್ಚಾಗಿದೆ. ಸೊ ಆದಾಯ ಹೆಚ್ಚಾಗಿದೆ. ಇಲ್ಲಿ ಇನ್ಕಮ್ ಬಂದಿರೋ ಇಲ್ಲಿ ಯಾವುದು ಸರಕು ಮತ್ತು ಸೇವೆಗಳ ತೆರಿಗೆ ಬಂದಿದೆ, ಆದರೆ ಅದರಲ್ಲಿ ಲಾಭ ಆಗಿರೋದು ಡಿಸೆಂಬರ್ ತಿಂಗಳಲ್ಲಿ ಅಂತಕ್ಕಂಥದ್ದು ನೆನ್ಪಿಟ್ಟುಕೊಳ್ಳಿ. ಹಾಗಾದರೆ ಯಾವ್ಯಾವ ಫೀಲ್ಡಲ್ಲಿ ಎಷ್ಟೆಷ್ಟು ಬಂದಿದೆ ಅಂತ ನೋಡಿರಿ. CGSTಯಲ್ಲಿ 22,578 ಕೋಟಿ, ಇನ್ನು SGST ಮತ್ತು IGST ನಂತರ ಒಂದು ಮಾಹಿತಿ ಇದರಲ್ಲಿ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ಅವನ್ನ ಸ್ವಲ್ಪ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕ್ವಶನ್ನು ಕೂಡ ದಿ ಹಿಂದೂ ಪೇಪರ್ನ ಪ್ರಮುಖ ಮಾಹಿತಿಯಾಗಿರುತ್ತದೆ ಸ್ನೇಹಿತರ. ನೋಡಿ, ವಿಚ್ ಸ್ಟೇಟ್ ಫಸ್ಟ್ ಇನ್ ದ ಕಂಟ್ರಿ ಇನ್ ದ ಲೀಸ್ಟ್ ಆಫ್ ದಿ ಹೈಯೆಸ್ಟ್ ನಂಬರ್ ಆಫ್ ಓಪನ್ ಡಿಫಿಕೇಶನ್ ಫ್ರೀ ಅಂದರೆ ODF ಪ್ಲಸ್ ವಿಲೇಜಸ್ ಅಂಡರ್ ದ ಸ್ವಚ್ಛ ಭಾರತ್ ಮಿಷನ್ ಪಾಸ್ ಟು ಪ್ರೋಗ್ರಾಮ್ ಟಿಲ್ ಡಿಸೆಂಬರ್ 31st, 2021. ನೋಡಿ, ಡಿಸೆಂಬರ್ 31st, 2021 ಅಂದರೆ ರವರೆಗೆ ಸ್ವಚ್ಛ ಭಾರತ್ ಮಿಷನ್ ಅಂತ 2ರ ಕಾರ್ಯಕ್ರಮದ ಅಡಿಯಲ್ಲಿ ಅತಿ ಹೆಚ್ಚು ಬಯಲು ಶೌಚ ಮುಕ್ತ ಗ್ರಾಮಗಳ ಪಟ್ಟಿಯಲ್ಲಿ ಯಾವ ರಾಜ್ಯ ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿದೆ? ಸೊ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ನು ಸ್ನೇಹಿತರೆ. ಇದಕ್ಕೆ ಸರಿಯಾದಂಥ ಉತ್ತರ ತೆಲಂಗಾಣ ಸರಿಯಾದಂಥ ಉತ್ತರ ಇದಕ್ಕೆ. ಓಕೆ, ಇದು ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ದೇಶದಲ್ಲೇ ಅತಿ ಹೆಚ್ಚು ಬಯಲು ಶೌಚ ಮುಕ್ತ ರಾಜ್ಯವಾಗಿ ಹೊರಹೊಮ್ಮಿದೆ. 2ನೇ ಸ್ಥಾನದಲ್ಲಿ ತಮಿಳುನಾಡು ಇದೆ, ವೆರಿ ಇಂಪಾರ್ಟೆಂಟ್. 3ನೇ ಸ್ಥಾನದಲ್ಲಿ ಕರ್ನಾಟಕ, 4ನೇ ಸ್ಥಾನದಲ್ಲಿ ಗುಜರಾತ್ ಇದೆ. ಓಕೆ, ಕ್ರಮವಾಗಿ 1, 2, 3, 4ನೇ ಸ್ಥಾನದಲ್ಲಿದೆ, ನೆನ್ಪಿಟ್ಕೊಳ್ಳಿ. ನೋಡಿ, ಇದು ಕೂಡ ದಿ ಹಿಂದೂ ಪೇಪರ್ನ ಪ್ರಮುಖ ಮಾಹಿತಿಯಾಗಿರುತ್ತದೆ ಸ್ನೇಹಿತರೆ. ನೋಡಿ, ತೆಲಂಗಾಣ ಟಾಪ್ಸ್ ಇನ್ ಹೈಯೆಸ್ಟ್ ನಂಬರ್ ಆಫ್ ODF ವಿಲೇಜಸ್. ಓಕೆ, ಸೊ ಬಯಲು ಶೌಚ ಮುಕ್ತ ಒಂದು ಜಿಲ್ಲೆ ಇದಾಗಿದೆ. ಓಕೆ, ನೋಡಿ, ಮಾಹಿತಿಯ ಪ್ರಕಾರ ಡಿಸೆಂಬರ್ 31, 2021ರವರೆಗೆ ಸ್ವಚ್ಛ ಭಾರತ್ ಮಿಷನ್ ಅಂದರೆ ಗ್ರಾಮೀಣದಲ್ಲಿ ಅಂತ 2 ಕಾರ್ಯಕ್ರಮದ ಅಡಿಯಲ್ಲಿ ಅತಿ ಹೆಚ್ಚು ಬಯಲು ಶೌಚ ಮುಕ್ತ ಗ್ರಾಮಗಳ ಪಟ್ಟಿಯಲ್ಲಿ ತೆಲಂಗಾಣ ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿದೆ. ಸೊ 14,200 ಹಳ್ಳಿಗಳಲ್ಲಿ ಈ ತೆಲಂಗಾಣ 13,737 ಹಳ್ಳಿಗಳು ರಾಜ್ಯವು ODF ಪ್ಲಸ್ ಪಟ್ಟಿಯಲ್ಲಿದೆ. ಅಂದರೆ ಬಯಲು ಅಂದರೆ ನೋಡಿ, ಆ ತೆಲಂಗಾಣದಲ್ಲಿರ್ತಕ್ಕಂಥ 14,200 ಹಳ್ಳಿಗಳಲ್ಲಿ ಒಟ್ಟು 13,737 ಹಳ್ಳಿಗಳು ಬಯಲು ಶೌಚ ಮುಕ್ತವಾಗಿದೆ. ಸೊ ಈ ಕಾರಣದಿಂದಲೇ ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿದೆ. ಇನ್ನು ನಂತರ ಸ್ಥಾನದಲ್ಲಿ ತಮಿಳುನಾಡು ಇದೆ. ಇದು 4,432 ಹಳ್ಳಿಗಳೊಂದಿಗೆ ಒಟ್ಟು ಇದು ನೋಡಿ, ವೆರಿ ಇಂಪಾರ್ಟೆಂಟ್. ಈ ಒಂದು ತೆಲಂಗಾಣ ಪರ್ಸೆಂಟೇಜ್ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಪರ್ಸೆಂಟೇಜ್ ನೆನ್ಪಿಟ್ಕೊಳ್ಳಿ, 96.74ರಷ್ಟು ತೆಲಂಗಾಣ ಈ ಸಾಧನೆಯನ್ನು ಮಾಡಿದೆ. ಇನ್ನು ತಮಿಳುನಾಡು ನೋಡಿ 35.39% 100ಕ್ಕೆ.
ಇನ್ನು ಕರ್ನಾಟಕ ವೆರಿ ಇಂಪಾರ್ಟೆಂಟ್ ನೋಡಿ, 1511 ಹಳ್ಳಿಗಳೊಂದಿಗೆ ಇದು 5.59% ಬಯಲು ಶೌಚ ಮುಕ್ತ ಒಂದು ರಾಜ್ಯವಾಗಿದೆ. 3ನೇ ಸ್ಥಾನದಲ್ಲಿದೆ. ಇನ್ನು 4ನೇ ಸ್ಥಾನದಲ್ಲಿ ನೋಡಿ ಗುಜರಾತ್ ಇದೆ, ಕೇವಲ 83 ಹಳ್ಳಿಗಳೊಂದಿಗೆ 0.45% ಹೊಂದಿದೆ. ಸೊ ಒಂದು 17ನೇ ಸ್ಥಾನವನ್ನು ಪಡೆದುಕೊಂಡಿದೆ ಗುಜರಾತ್. ಕೊನೆಯ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು ಒಂದು ಆಘಾತಕಾರಿ ಸಂಘಟನೆ ಅಂತ ಹೇಳ್ಬೋದು. ಇನ್ನು ನೋಡಿ, ಇದು ಸ್ಥಾಪನೆಯಾಗಿದ್ದು ಯಾವಾಗ ಅಂತ ನೋಡೋದಾದರೆ, ಅಂದರೆ ಸ್ಥಾಪನೆ ಅಂದರೆ ಹೈದರಾಬಾದ್ ಇದು, ಓಕೆ ಅಲ್ಲ ತೆಲಂಗಾಣ, ಓಕೆ ತೆಲಂಗಾಣ ಅಂತ ಹೇಳ್ತೀವಿ. ತೆಲಂಗಾಣ ಸ್ಥಾಪನೆಯಾಗಿದ್ದು ಯಾವಾಗ ಅಂತ ಅಂದರೆ ಜೂನ್ 2, 2014. ರಾಜ್ಯಪಾಲರು ತಮಿಳಿಸೈ ಸೌಂದರರಾಜನ್ ಅಂತ ಹೇಳ್ತೀವಿ. ಸೊ ರಾಜಧಾನಿ ಹೈದರಾಬಾದ್. ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಪ್ರಸ್ತುತ ತೆಲಂಗಾಣದ ಮುಖ್ಯಮಂತ್ರಿ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನು ಸ್ನೇಹಿತರೆ. ಇದು ನೋಡಿ, ವಾಟ್ ಈಸ್ ದ ಥೀಮ್ ಆಫ್ ನಾವಿಲ್ ಅಂತ ಹೇಳ್ತೀವಿ. ಸೊ ನಾವಿಲ್ ಎಕ್ಸಸೈಸ್ ಮಿಲನ 2021. ಸೊ ನೆವೆಲ್, ಓಕೆ. ಸೊ ಓಕೆ, ಈ ನೆವೆಲ್ ಅಂತ ಒಂದು ಎಕ್ಸಸೈಸ್ ಇದೆ, ಆದರೆ ಇದು ನೆವೆಲ್ ಎಕ್ಸಸೈಸ್ ಆಗಿರ್ತಕ್ಕಂಥ ಮಿಲನ್ 2022. ಓಕೆ ನೋಡಿ, ಮಿಲನ್ 2022ರ ನೌಕಾ ವ್ಯಾಯಾಮವ ಥೀಮ್ ಏನು? ಸೊ ಇದು ಭಾರತದ ಅತಿ ದೊಡ್ಡ ವ್ಯಾಯಾಮವಾಗಿದೆ. ಇದು ಈ ವ್ಯಾಯಾಮ ಹೆಸರು ಮಿಲನ್, ಓಕೆ. ಸೊ ಇದು 2022ರಲ್ಲಿ ಆರಂಭವಾಗಲಿದೆ. ಸೊ ಇದರ ಒಂದು ಥೀಮ್ ನೋಡಿ ಕ್ಯಾಮರಡಿಯಾ, ಕೊಹೇಷನ್ ಅಂಡ್ ಕೊಲಬರೇಷನ್ ಅಂತ ಹೇಳ್ತೀವಿ. ಅಂದರೆ ಸೌಹಾರ್ದತೆ, ಒಗ್ಗಟ್ಟು ಮತ್ತು ಸಹಯೋಗ ಎಂಬುದು 2022ರ ಮಿಲನ ಒಂದು ನೌಕಾ ವ್ಯಾಯಾಮ, ನಾವೆಲ್ ಎಕ್ಸಸೈಸ್ನ ಮಿಲನ ಎಂಬತಕ್ಕಂಥ ನೌಕಾ ವ್ಯಾಯಾಮದ ಥೀಮ್ ಆಗಿದೆ. ವೆರಿ ಇಂಪಾರ್ಟೆಂಟ್ ನೋಡಿ, ಎಕ್ಸಸೈಸ್ ಮಿಲನ 2022. ಇಂಡಿಯಾ ಟು host 46 nations ಇನ್ ಮೆಗಾ ನೆವೆಲ್ ವಾರಿಂಗ್ ಗೇಮ್ಸ್ ಅಂತ ಹೇಳ್ತೀವಿ. ಸೊ ಓಕೆ, ಇದರಲ್ಲಿ 46 ರಾಷ್ಟ್ರಗಳು ಪಾಲ್ಗೊಳ್ತಾ ಇದೆ ಇದರಲ್ಲಿ. ಸೊ ಮಿಲನ ಎಕ್ಸಸೈಸಲ್ಲಿ ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಎಕ್ಸಸೈಸ್ ಇದು. ನೋಡಿ, ಫೆಬ್ರವರಿ 25ರಿಂದ ವಿಶಾಖಪಟ್ಟಣಂನಲ್ಲಿ ನಡೆಯಲಿರುವ ಬಹುರಾಷ್ಟ್ರೀಯ ನೌಕಾ ಕವಾಯತು ಮಿಲನ್ನಲ್ಲಿ ಒಟ್ಟು 46 ವಿದೇಶಿ ದೇಶಗಳು ಆಹ್ವಾನಿಸಿವೆ. ಸೊ ಮಿಲನ್ ವ್ಯಾಯಾಮದ ಈ ಆವೃತ್ತಿಯು ವಿಷಯವೆಂದರೆ ಸೌಹಾರ್ದತೆ, ಒಗ್ಗಟ್ಟು ಮತ್ತು ಸಹಯೋಗ. ಇದರಲ್ಲಿ ರಷ್ಯಾ, ಯುನೈಟೆಡ್ ಸ್ಟೇಟ್ಸ್ ಮತ್ತು UK, ಆಸ್ಟ್ರೇಲಿಯಾ, ಇಸ್ರೇಲ್, ಇರಾನ್, ಫ್ರಾನ್ಸ್, ಜಪಾನ್, ದಕ್ಷಿಣ ಕೊರಿಯಾ ಸೇರಿದಂತೆ ವಿವಿಧ ರಾಷ್ಟ್ರಗಳನ್ನು ಒಳಗೊಂಡಂತೆ ಒಟ್ಟು 46 ರಾಷ್ಟ್ರಗಳು ಇದರಲ್ಲಿ ಭಾಗವಹಿಸ್ತಾ ಇದೆ ಎಂಬುದು ನಿಮಗೆ ನೆನಪಿರಲಿ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಕೂಡ ದಿ ಹಿಂದೂ ಪೇಪರ್ನ ಪ್ರಮುಖ ಮಾಹಿತಿಯಾಗಿರ್ತದೆ ಸ್ನೇಹಿತರೆ. ನೋಡಿ, ಹೌ ಮೆನಿ ಬ್ಯಾಂಕ್ಸ್ ಆರ್ ಕ್ಲಾಸಿಫೈಡ್ ಆ್ಯಸ್ ಡೊಮೆಸ್ಟಿಕ್ ಸಿಸ್ಟಮೆಟಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್ಸ್ SIBs ಅಂತ ಹೇಳ್ತೀವಿ. ಸೊ ಬೈ RBI. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನು ಸ್ನೇಹಿತರೆ ಇದು. ನೋಡಿ, RBIನಿಂದ ಎಷ್ಟು ಬ್ಯಾಂಕುಗಳು ದೇಶೀಯ ವ್ಯವಸ್ಥಿತ ಪ್ರಮುಖ ಬ್ಯಾಂಕುಗಳು, ಓಕೆ. ಸೊ ನೋಡಿ, RBI ಇತ್ತೀಚೆಗೆ ಎಷ್ಟು ಬ್ಯಾಂಕುಗಳನ್ನು ದೇಶೀಯ ವ್ಯವಸ್ಥಿತ ಪ್ರಮುಖ ಬ್ಯಾಂಕುಗಳು ಅಂದರೆ ನೋಡಿ ಸಿಸ್ಟಮೆಟಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್ಸ್ ಎಂದು ವರ್ಗೀಕರಿಸಲಾಗಿದೆ ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದಂಥ ಉತ್ತರ ಮೂರು ಬ್ಯಾಂಕುಗಳನ್ನು ಇತ್ತೀಚೆಗೆ RBI ಏನಿದೆ ಸಿಸ್ಟಮೆಟಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್ಸ್ ಎಂಬತಕ್ಕಂಥ ಬರೆದು ನೋಡಿ ಇದನ್ನು ಆದೇಶವನ್ನು ಹೊರಡಿಸಿದೆ. ಅವು ಯಾವ್ಯಾವ ಬ್ಯಾಂಕು ಅಂತ ನೋಡೋದಾದ್ರೆ ನೋಡಿ, SBI, ICICI, HDFC ಬ್ಯಾಂಕ್ ರಿಮೈನ್ ಆಸ್ ಡೊಮೆಸ್ಟಿಕಲಿ ಸಿಸ್ಟಮೆಟಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್ಸ್ ಸೇಸ್ RBI ಹೇಳಿದೆ. SBI, ICICI, HDFC ಬ್ಯಾಂಕ್ ವ್ಯವಸ್ಥಿತವಾದ ಅತ್ಯಂತ ಪ್ರಮುಖ ಬ್ಯಾಂಕುಗಳ ಪಟ್ಟಿಯಲ್ಲಿ ಉಳಿಸಿಕೊಂಡಿದೆ. ಓಕೆ, ಮಾಹಿತಿಯ ಪ್ರಕಾರ ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕ್ ಏನಿದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ICICI ಬ್ಯಾಂಕ್ ಮತ್ತು HDFC ಬ್ಯಾಂಕುಗಳನ್ನು ದೇಶೀಯ ವ್ಯವಸ್ಥಿತವಾಗಿ ಪ್ರಮುಖ ಬ್ಯಾಂಕುಗಳಾಗಿ ಅಂದರೆ ನೋಡಿ
ಐ ಬಿ ಉಳಿಸಿಕೊಂಡಿದೆ. ಈ 3 ಬ್ಯಾಂಕುಗಳು ಸೆಪ್ಟೆಂಬರ್ 4, 2017ರಿಂದ RBI ಪ್ರಕಟಿಸಿದ DSIB ಪಟ್ಟಿಯಲ್ಲಿ ಮುಂದುವರೆದಿದೆ. ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ ಇದು. ಸೊ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಲೈಕ್ ಕೊಡಿ, ಜೊತೆಗೆ ಒಂದು ಕಾಮೆಂಟನ್ನು ಹಾಕಿ. ಸೊ ಇದೇ ತರಹದ ಮಾಹಿತಿಯೊಂದಿಗೆ ನಾಳೆ ದಿನ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.